ಪಶ್ಚಿಮ ಬಂಗಾಳವನ್ನ ಕೈವಶ ಮಾಡಿಕೊಳ್ಳೋದಕ್ಕೆ ಬಿಜೆಪಿ ಅಖಾಡಕ್ಕಿಳಿದಿದೆ. ಪ್ರಧಾನಿ ನರೇಂದ್ರ ಮೋದಿ ಒಂದೇ ಕಲ್ಲಿಗೆ ಎರಡು ಹಕ್ಕಿ ಹೊಡೆಯೋದಕ್ಕೆ ತಂತ್ರವನ್ನ ಹೆಣೆದಿದ್ದಾರೆ. ಅದನ್ನ ಕಂಡು ದೀದಿ ದಂಗಾಗಿದ್ದಾರೆ. ಬಂಗಾಳ ಅಸ್ಸಾಂ ಚುನಾವಣೆಗೂ ಮುನ್ನ ಓಲೈಕೆ. ಶೀಘ್ರವೇ ವಂದೇ ಭಾರತ್ ಸ್ಲೀಪರ್ ಉದ್ಘಾಟನೆ. ಪಶ್ಚಿಮ ಬಂಗಾಳ ಮತ್ತು ಅಸ್ಸಾಂನಲ್ಲಿ ಈ ವರ್ಷವೇ ವಿಧಾನಸಭೆ ಚುನಾವಣೆ ನಡೆಯಲಿದೆ. ಪಶ್ಚಿಮ ಬಂಗಾಳದಲ್ಲಿ ಪ್ರಸ್ತುತ ವಿಧಾನಸಭೆ ಅವಧಿ ಮೇ 7ಕ್ಕೆ ಕೊನೆಯಾಗಲಿದೆ. ಅಸ್ಸಾಂ ವಿಧಾನಸಭೆಯ ಅವಧಿಯು ಮೇ 20ಕ್ಕೆ ಕೊನೆಯಾಗಲಿದೆ. ಆದ್ದರಿಂದ ಉಭಯ ರಾಜ್ಯಗಳಲ್ಲಿ 2026ರ ಮಾರ್ಚ್ ಏಪ್ರಿಲ್ ನಡುವೆ ಚುನಾವಣೆ ನಡೆಯುವ ಸಾಧ್ಯತೆ ಕೂಡ ಇದೆ. ಇನ್ನು ಈ ಚುನಾವಣೆಗೂ ಮುನ್ನ ಮತದಾರರ ಓಲೈಕೆಗೆ ಪ್ರಧಾನಿ ನರೇಂದ್ರ ಮೋದಿ ಸರ್ಕಾರ ಇಳಿಯಲಿದೆ. ಪಶ್ಚಿಮ ಬಂಗಾಳ ಮತ್ತು ಅಸ್ಸಾಂ ನಡುವೆ ವಂದೇ ಭಾರತ ಸ್ಲೀಪರ್ ರೈಲು ಸಂಚರಿಸಲಿದೆ. ಪ್ರಧಾನಿ ನರೇಂದ್ರ ಮೋದಿ ಜನವರಿ 18 ಅಥವಾ 19ರಂದು ರೈಲಿಗೆ ಚಾಲನೆ ಕೊಡುವ ಸಾಧ್ಯತೆ ಕೂಡ ಇದೆ. ಇನ್ನು ನಿಖರವಾದಂತಹ ದಿನಾಂಕ ಇನ್ನೂ ಕೂಡ ಅಧಿಕೃತವಾಗಿಲ್ಲದಿದ್ದರೂ ಚುನಾವಣೆಗೂ ಮುನ್ನವೇ ಉದ್ಘಾಟನೆ ಮಾಡ್ತಾ ಇರುವುದು ರಾಜಕೀಯವಾಗಿ ಚರ್ಚೆಗೆ ಗ್ರಾಸವಾಗಿದೆ. ಬಂಗಾಳಕ್ಕೆ ರೈಲು ಗಿಫ್ಟ್. ಈ ರೈಲು ಪಶ್ಚಿಮ ಬಂಗಾಳದ ಹೌರಾ ಮತ್ತು ಅಸ್ಸಾಂನ ಗುವಾಹಟಿ ನಡುವೆ ಸಂಚರಿಸಲಿದೆ. 11 ಎಸಿ, 3 ಟೈರ್, 4 ಎಸಿ, 2 ಟೈರ್ ಮತ್ತು ಒಂದು ಫಸ್ಟ್ ಕ್ಲಾಸ್ ಎಸಿ ಕೋಚ್ಗಳು ಸೇರಿದಂತೆ ಒಟ್ಟು 16 ಕೋಚ್ಗಳನ್ನ ಈ ವಂದೇ ಭಾರತ ಸ್ಲೀಪರ್ ರೈಲು ಹೊಂದಿದೆ. ಎಸಿ 3 ಟೈರ್ ಟಿಕೆಟ್ ದರ ₹2,300, ಎಸಿ 2 ಟೈರ್ ಟಿಕೆಟ್ ದರ ₹3,000 ಮತ್ತು ಫಸ್ಟ್ ಕ್ಲಾಸ್ ಎಸಿ ಕೋಚ್ ದರವು ₹3,600 ಅಂತ ಅಂದಾಜು ಮಾಡಲಾಗಿದೆ. ಸುಮಾರು 966 ಕಿಲೋಮೀಟರ್ ದೂರವನ್ನ ಈ ರೈಲು 14 ಗಂಟೆ 30 ನಿಮಿಷಗಳಲ್ಲಿ ಕ್ರಮಿಸಲಿದೆ. ಪಶ್ಚಿಮ ಬಂಗಾಳದ ಮೇಲೆ ಬಿಜೆಪಿ ಕಣ್ಣು ನೆಟ್ಟಿದೆ. ಯಾಕಂದ್ರೆ ಉತ್ತರ ಭಾರತದ ಅದೊಂದು ರಾಜ್ಯದಲ್ಲಿ ಬಿಜೆಪಿ ಅಧಿಕಾರ ಹಿಡಿದಿಲ್ಲ ಎಂಬ ಕೊರಗು ಮೋದಿಗಿದೆ. ಅದನ್ನ ಈಡೇರಿಸಿಕೊಳ್ಳಲು ಬಿಜೆಪಿ ನಾನಾ ಸರ್ಕಸ್ ಅನ್ನ ಮಾಡುತ್ತಿರುವುದಂತೂ ಸುಳ್ಳಲ್ಲ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಪಶ್ಚಿಮ ಬಂಗಾಳವನ್ನ ಕೈವಶ ಮಾಡಿಕೊಳ್ಳೋದಕ್ಕೆ ಬಿಜೆಪಿ ಅಖಾಡಕ್ಕಿಳಿದಿದೆ. ಪ್ರಧಾನಿ ನರೇಂದ್ರ ಮೋದಿ ಒಂದೇ ಕಲ್ಲಿಗೆ ಎರಡು ಹಕ್ಕಿ ಹೊಡೆಯೋದಕ್ಕೆ ತಂತ್ರವನ್ನ ಹೆಣೆದಿದ್ದಾರೆ. ಅದನ್ನ ಕಂಡು ದೀದಿ ದಂಗಾಗಿದ್ದಾರೆ. ಬಂಗಾಳ ಅಸ್ಸಾಂ ಚುನಾವಣೆಗೂ ಮುನ್ನ ಓಲೈಕೆ. ಶೀಘ್ರವೇ ವಂದೇ ಭಾರತ್ ಸ್ಲೀಪರ್ ಉದ್ಘಾಟನೆ. ಪಶ್ಚಿಮ ಬಂಗಾಳ ಮತ್ತು ಅಸ್ಸಾಂನಲ್ಲಿ ಈ ವರ್ಷವೇ ವಿಧಾನಸಭೆ ಚುನಾವಣೆ ನಡೆಯಲಿದೆ. ಪಶ್ಚಿಮ ಬಂಗಾಳದಲ್ಲಿ ಪ್ರಸ್ತುತ ವಿಧಾನಸಭೆ ಅವಧಿ ಮೇ 7ಕ್ಕೆ ಕೊನೆಯಾಗಲಿದೆ. ಅಸ್ಸಾಂ ವಿಧಾನಸಭೆಯ ಅವಧಿಯು ಮೇ 20ಕ್ಕೆ ಕೊನೆಯಾಗಲಿದೆ. ಆದ್ದರಿಂದ ಉಭಯ ರಾಜ್ಯಗಳಲ್ಲಿ 2026ರ ಮಾರ್ಚ್ ಏಪ್ರಿಲ್ ನಡುವೆ ಚುನಾವಣೆ ನಡೆಯುವ ಸಾಧ್ಯತೆ ಕೂಡ ಇದೆ. ಇನ್ನು ಈ ಚುನಾವಣೆಗೂ ಮುನ್ನ ಮತದಾರರ ಓಲೈಕೆಗೆ ಪ್ರಧಾನಿ ನರೇಂದ್ರ ಮೋದಿ ಸರ್ಕಾರ ಇಳಿಯಲಿದೆ. ಪಶ್ಚಿಮ ಬಂಗಾಳ ಮತ್ತು ಅಸ್ಸಾಂ ನಡುವೆ ವಂದೇ ಭಾರತ ಸ್ಲೀಪರ್ ರೈಲು ಸಂಚರಿಸಲಿದೆ. ಪ್ರಧಾನಿ ನರೇಂದ್ರ ಮೋದಿ ಜನವರಿ 18 ಅಥವಾ 19ರಂದು ರೈಲಿಗೆ ಚಾಲನೆ ಕೊಡುವ ಸಾಧ್ಯತೆ ಕೂಡ ಇದೆ. ಇನ್ನು ನಿಖರವಾದಂತಹ ದಿನಾಂಕ ಇನ್ನೂ ಕೂಡ ಅಧಿಕೃತವಾಗಿಲ್ಲದಿದ್ದರೂ ಚುನಾವಣೆಗೂ ಮುನ್ನವೇ ಉದ್ಘಾಟನೆ ಮಾಡ್ತಾ ಇರುವುದು ರಾಜಕೀಯವಾಗಿ ಚರ್ಚೆಗೆ ಗ್ರಾಸವಾಗಿದೆ. ಬಂಗಾಳಕ್ಕೆ ರೈಲು ಗಿಫ್ಟ್. ಈ ರೈಲು ಪಶ್ಚಿಮ ಬಂಗಾಳದ ಹೌರಾ ಮತ್ತು ಅಸ್ಸಾಂನ ಗುವಾಹಟಿ ನಡುವೆ ಸಂಚರಿಸಲಿದೆ. 11 ಎಸಿ, 3 ಟೈರ್, 4 ಎಸಿ, 2 ಟೈರ್ ಮತ್ತು ಒಂದು ಫಸ್ಟ್ ಕ್ಲಾಸ್ ಎಸಿ ಕೋಚ್ಗಳು ಸೇರಿದಂತೆ ಒಟ್ಟು 16 ಕೋಚ್ಗಳನ್ನ ಈ ವಂದೇ ಭಾರತ ಸ್ಲೀಪರ್ ರೈಲು ಹೊಂದಿದೆ. ಎಸಿ 3 ಟೈರ್ ಟಿಕೆಟ್ ದರ ₹2,300, ಎಸಿ 2 ಟೈರ್ ಟಿಕೆಟ್ ದರ ₹3,000 ಮತ್ತು ಫಸ್ಟ್ ಕ್ಲಾಸ್ ಎಸಿ ಕೋಚ್ ದರವು ₹3,600 ಅಂತ ಅಂದಾಜು ಮಾಡಲಾಗಿದೆ. ಸುಮಾರು 966 ಕಿಲೋಮೀಟರ್ ದೂರವನ್ನ ಈ ರೈಲು 14 ಗಂಟೆ 30 ನಿಮಿಷಗಳಲ್ಲಿ ಕ್ರಮಿಸಲಿದೆ. ಪಶ್ಚಿಮ ಬಂಗಾಳದ ಮೇಲೆ ಬಿಜೆಪಿ ಕಣ್ಣು ನೆಟ್ಟಿದೆ. ಯಾಕಂದ್ರೆ ಉತ್ತರ ಭಾರತದ ಅದೊಂದು ರಾಜ್ಯದಲ್ಲಿ ಬಿಜೆಪಿ ಅಧಿಕಾರ ಹಿಡಿದಿಲ್ಲ ಎಂಬ ಕೊರಗು ಮೋದಿಗಿದೆ. ಅದನ್ನ ಈಡೇರಿಸಿಕೊಳ್ಳಲು ಬಿಜೆಪಿ ನಾನಾ ಸರ್ಕಸ್ ಅನ್ನ ಮಾಡುತ್ತಿರುವುದಂತೂ ಸುಳ್ಳಲ್ಲ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಪಶ್ಚಿಮ ಬಂಗಾಳವನ್ನ ಕೈವಶ ಮಾಡಿಕೊಳ್ಳೋದಕ್ಕೆ ಬಿಜೆಪಿ ಅಖಾಡಕ್ಕಿಳಿದಿದೆ. ಪ್ರಧಾನಿ ನರೇಂದ್ರ ಮೋದಿ ಒಂದೇ ಕಲ್ಲಿಗೆ ಎರಡು ಹಕ್ಕಿ ಹೊಡೆಯೋದಕ್ಕೆ ತಂತ್ರವನ್ನ ಹೆಣೆದಿದ್ದಾರೆ. ಅದನ್ನ ಕಂಡು ದೀದಿ ದಂಗಾಗಿದ್ದಾರೆ. ಬಂಗಾಳ ಅಸ್ಸಾಂ ಚುನಾವಣೆಗೂ ಮುನ್ನ ಓಲೈಕೆ. ಶೀಘ್ರವೇ ವಂದೇ ಭಾರತ್ ಸ್ಲೀಪರ್ ಉದ್ಘಾಟನೆ. ಪಶ್ಚಿಮ ಬಂಗಾಳ ಮತ್ತು ಅಸ್ಸಾಂನಲ್ಲಿ ಈ ವರ್ಷವೇ ವಿಧಾನಸಭೆ ಚುನಾವಣೆ ನಡೆಯಲಿದೆ. ಪಶ್ಚಿಮ ಬಂಗಾಳದಲ್ಲಿ ಪ್ರಸ್ತುತ ವಿಧಾನಸಭೆ ಅವಧಿ ಮೇ 7ಕ್ಕೆ ಕೊನೆಯಾಗಲಿದೆ. ಅಸ್ಸಾಂ ವಿಧಾನಸಭೆಯ ಅವಧಿಯು ಮೇ 20ಕ್ಕೆ ಕೊನೆಯಾಗಲಿದೆ. ಆದ್ದರಿಂದ ಉಭಯ ರಾಜ್ಯಗಳಲ್ಲಿ 2026ರ ಮಾರ್ಚ್ ಏಪ್ರಿಲ್ ನಡುವೆ ಚುನಾವಣೆ ನಡೆಯುವ ಸಾಧ್ಯತೆ ಕೂಡ ಇದೆ. ಇನ್ನು ಈ ಚುನಾವಣೆಗೂ ಮುನ್ನ ಮತದಾರರ ಓಲೈಕೆಗೆ ಪ್ರಧಾನಿ ನರೇಂದ್ರ ಮೋದಿ ಸರ್ಕಾರ ಇಳಿಯಲಿದೆ. ಪಶ್ಚಿಮ ಬಂಗಾಳ ಮತ್ತು ಅಸ್ಸಾಂ ನಡುವೆ ವಂದೇ ಭಾರತ ಸ್ಲೀಪರ್ ರೈಲು ಸಂಚರಿಸಲಿದೆ. ಪ್ರಧಾನಿ ನರೇಂದ್ರ ಮೋದಿ ಜನವರಿ 18 ಅಥವಾ 19ರಂದು ರೈಲಿಗೆ ಚಾಲನೆ ಕೊಡುವ ಸಾಧ್ಯತೆ ಕೂಡ ಇದೆ. ಇನ್ನು ನಿಖರವಾದಂತಹ ದಿನಾಂಕ ಇನ್ನೂ ಕೂಡ ಅಧಿಕೃತವಾಗಿಲ್ಲದಿದ್ದರೂ ಚುನಾವಣೆಗೂ ಮುನ್ನವೇ ಉದ್ಘಾಟನೆ ಮಾಡ್ತಾ ಇರುವುದು ರಾಜಕೀಯವಾಗಿ ಚರ್ಚೆಗೆ ಗ್ರಾಸವಾಗಿದೆ.
ಬಂಗಾಳಕ್ಕೆ ರೈಲು ಗಿಫ್ಟ್. ಈ ರೈಲು ಪಶ್ಚಿಮ ಬಂಗಾಳದ ಹೌರಾ ಮತ್ತು ಅಸ್ಸಾಂನ ಗುವಾಹಟಿ ನಡುವೆ ಸಂಚರಿಸಲಿದೆ. 11 ಎಸಿ, 3 ಟೈರ್, 4 ಎಸಿ, 2 ಟೈರ್ ಮತ್ತು 1 ಫಸ್ಟ್ ಕ್ಲಾಸ್ ಎಸಿ ಕೋಚ್ಗಳು ಸೇರಿದಂತೆ ಒಟ್ಟು 16 ಕೋಚ್ಗಳನ್ನ ಈ ವಂದೇ ಭಾರತ ಸ್ಲೀಪರ್ ರೈಲು ಹೊಂದಿದೆ. ಎಸಿ 3 ಟೈರ್ ಟಿಕೆಟ್ ದರ ₹2,300, ಎಸಿ 2 ಟೈರ್ ಟಿಕೆಟ್ ದರ ₹3,000 ಮತ್ತು ಫಸ್ಟ್ ಕ್ಲಾಸ್ ಎಸಿ ಕೋಚ್ ದರವು ₹3,600 ಅಂತ ಅಂದಾಜು ಮಾಡಲಾಗಿದೆ. ಸುಮಾರು 966 ಕಿಲೋಮೀಟರ್ ದೂರವನ್ನ ಈ ರೈಲು 14 ಗಂಟೆ 30 ನಿಮಿಷಗಳಲ್ಲಿ ಕ್ರಮಿಸಲಿದೆ. ಪಶ್ಚಿಮ ಬಂಗಾಳದ ಮೇಲೆ ಬಿಜೆಪಿ ಕಣ್ಣು ನೆಟ್ಟಿದೆ. ಯಾಕಂದ್ರೆ ಉತ್ತರ ಭಾರತದ ಅದೊಂದು ರಾಜ್ಯದಲ್ಲಿ ಬಿಜೆಪಿ ಅಧಿಕಾರ ಹಿಡಿದಿಲ್ಲ ಎಂಬ ಕೊರಗು ಮೋದಿಗಿದೆ. ಅದನ್ನ ಈಡೇರಿಸಿಕೊಳ್ಳಲು ಬಿಜೆಪಿ ನಾನಾ ಸರ್ಕಸ್ ಅನ್ನ ಮಾಡುತ್ತಿರುವುದಂತೂ ಸುಳ್ಳಲ್ಲ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಪಶ್ಚಿಮ ಬಂಗಾಳವನ್ನ ಕೈವಶ ಮಾಡಿಕೊಳ್ಳೋದಕ್ಕೆ ಬಿಜೆಪಿ ಅಖಾಡಕ್ಕಿಳಿದಿದೆ. ಪ್ರಧಾನಿ ನರೇಂದ್ರ ಮೋದಿ ಒಂದೇ ಕಲ್ಲಿಗೆ 2 ಹಕ್ಕಿ ಹೊಡೆಯೋದಕ್ಕೆ ತಂತ್ರವನ್ನ ಹೆಣೆದಿದ್ದಾರೆ. ಅದನ್ನ ಕಂಡು ದೀದಿ ದಂಗಾಗಿದ್ದಾರೆ. ಬಂಗಾಳ ಅಸ್ಸಾಂ ಚುನಾವಣೆಗೂ ಮುನ್ನ ಓಲೈಕೆ. ಶೀಘ್ರವೇ ವಂದೇ ಭಾರತ್ ಸ್ಲೀಪರ್ ಉದ್ಘಾಟನೆ. ಪಶ್ಚಿಮ ಬಂಗಾಳ ಮತ್ತು ಅಸ್ಸಾಂನಲ್ಲಿ ಈ ವರ್ಷವೇ ವಿಧಾನಸಭೆ ಚುನಾವಣೆ ನಡೆಯಲಿದೆ. ಪಶ್ಚಿಮ ಬಂಗಾಳದಲ್ಲಿ ಪ್ರಸ್ತುತ ವಿಧಾನಸಭೆ ಅವಧಿ ಮೇ 7ಕ್ಕೆ ಕೊನೆಯಾಗಲಿದೆ. ಅಸ್ಸಾಂ ವಿಧಾನಸಭೆಯ ಅವಧಿಯು ಮೇ 20ಕ್ಕೆ ಕೊನೆಯಾಗಲಿದೆ. ಆದ್ದರಿಂದ ಉಭಯ ರಾಜ್ಯಗಳಲ್ಲಿ 2026ರ ಮಾರ್ಚ್ ಏಪ್ರಿಲ್ ನಡುವೆ ಚುನಾವಣೆ ನಡೆಯುವ ಸಾಧ್ಯತೆ ಕೂಡ ಇದೆ. ಇನ್ನು ಈ ಚುನಾವಣೆಗೂ ಮುನ್ನ ಮತದಾರರ ಓಲೈಕೆಗೆ ಪ್ರಧಾನಿ ನರೇಂದ್ರ ಮೋದಿ ಸರ್ಕಾರ ಇಳಿಯಲಿದೆ. ಪಶ್ಚಿಮ ಬಂಗಾಳ ಮತ್ತು ಅಸ್ಸಾಂ ನಡುವೆ ವಂದೇ ಭಾರತ ಸ್ಲೀಪರ್ ರೈಲು ಸಂಚರಿಸಲಿದೆ. ಪ್ರಧಾನಿ ನರೇಂದ್ರ ಮೋದಿ ಜನವರಿ 18 ಅಥವಾ 19ರಂದು ರೈಲಿಗೆ ಚಾಲನೆ ಕೊಡುವ ಸಾಧ್ಯತೆ ಕೂಡ ಇದೆ. ಇನ್ನು ನಿಖರವಾದಂತಹ ದಿನಾಂಕ ಇನ್ನೂ ಕೂಡ ಅಧಿಕೃತವಾಗಿಲ್ಲದಿದ್ದರೂ ಚುನಾವಣೆಗೂ ಮುನ್ನವೇ ಉದ್ಘಾಟನೆ ಮಾಡ್ತಾ ಇರುವುದು ರಾಜಕೀಯವಾಗಿ ಚರ್ಚೆಗೆ ಗ್ರಾಸವಾಗಿದೆ. ಬಂಗಾಳಕ್ಕೆ ರೈಲು ಗಿಫ್ಟ್. ಈ ರೈಲು ಪಶ್ಚಿಮ ಬಂಗಾಳದ ಹೌರಾ ಮತ್ತು ಅಸ್ಸಾಂನ ಗುವಾಹಟಿ ನಡುವೆ ಸಂಚರಿಸಲಿದೆ. 11 ಎಸಿ, 3 ಟೈರ್, 4 ಎಸಿ, 2 ಟೈರ್ ಮತ್ತು 1 ಫಸ್ಟ್ ಕ್ಲಾಸ್ ಎಸಿ ಕೋಚ್ಗಳು ಸೇರಿದಂತೆ ಒಟ್ಟು 16 ಕೋಚ್ಗಳನ್ನ ಈ ವಂದೇ ಭಾರತ ಸ್ಲೀಪರ್ ರೈಲು ಹೊಂದಿದೆ. ಎಸಿ 3 ಟೈರ್ ಟಿಕೆಟ್ ದರ ₹2,300, ಎಸಿ 2 ಟೈರ್ ಟಿಕೆಟ್ ದರ ₹3,000 ಮತ್ತು ಫಸ್ಟ್ ಕ್ಲಾಸ್ ಎಸಿ ಕೋಚ್ ದರವು ₹3,600 ಅಂತ ಅಂದಾಜು ಮಾಡಲಾಗಿದೆ. ಸುಮಾರು 966 ಕಿಲೋಮೀಟರ್ ದೂರವನ್ನ ಈ ರೈಲು 14 ಗಂಟೆ 30 ನಿಮಿಷಗಳಲ್ಲಿ ಕ್ರಮಿಸಲಿದೆ. ಪಶ್ಚಿಮ ಬಂಗಾಳದ ಮೇಲೆ ಬಿಜೆಪಿ ಕಣ್ಣು ನೆಟ್ಟಿದೆ. ಯಾಕಂದ್ರೆ ಉತ್ತರ ಭಾರತದ ಅದೊಂದು ರಾಜ್ಯದಲ್ಲಿ ಬಿಜೆಪಿ ಅಧಿಕಾರ ಹಿಡಿದಿಲ್ಲ ಎಂಬ ಕೊರಗು ಮೋದಿಗಿದೆ. ಅದನ್ನ ಈಡೇರಿಸಿಕೊಳ್ಳಲು ಬಿಜೆಪಿ ನಾನಾ ಸರ್ಕಸ್ ಅನ್ನ ಮಾಡುತ್ತಿರುವುದಂತೂ ಸುಳ್ಳಲ್ಲ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಪಶ್ಚಿಮ ಬಂಗಾಳವನ್ನ ಕೈವಶ ಮಾಡಿಕೊಳ್ಳೋದಕ್ಕೆ ಬಿಜೆಪಿ ಅಖಾಡಕ್ಕಿಳಿದಿದೆ. ಪ್ರಧಾನಿ ನರೇಂದ್ರ ಮೋದಿ ಒಂದೇ ಕಲ್ಲಿಗೆ 2 ಹಕ್ಕಿ ಹೊಡೆಯೋದಕ್ಕೆ ತಂತ್ರವನ್ನ ಹೆಣೆದಿದ್ದಾರೆ. ಅದನ್ನ ಕಂಡು ದೀದಿ ದಂಗಾಗಿದ್ದಾರೆ. ಬಂಗಾಳ ಅಸ್ಸಾಂ ಚುನಾವಣೆಗೂ ಮುನ್ನ ಓಲೈಕೆ. ಶೀಘ್ರವೇ ವಂದೇ ಭಾರತ್ ಸ್ಲೀಪರ್ ಉದ್ಘಾಟನೆ. ಪಶ್ಚಿಮ ಬಂಗಾಳ ಮತ್ತು ಅಸ್ಸಾಂನಲ್ಲಿ ಈ ವರ್ಷವೇ ವಿಧಾನಸಭೆ ಚುನಾವಣೆ ನಡೆಯಲಿದೆ. ಪಶ್ಚಿಮ ಬಂಗಾಳದಲ್ಲಿ ಪ್ರಸ್ತುತ ವಿಧಾನಸಭೆ ಅವಧಿ ಮೇ 7ಕ್ಕೆ ಕೊನೆಯಾಗಲಿದೆ. ಅಸ್ಸಾಂ ವಿಧಾನಸಭೆಯ ಅವಧಿಯು ಮೇ 20ಕ್ಕೆ ಕೊನೆಯಾಗಲಿದೆ. ಆದ್ದರಿಂದ ಉಭಯ ರಾಜ್ಯಗಳಲ್ಲಿ 2026ರ ಮಾರ್ಚ್ ಏಪ್ರಿಲ್ ನಡುವೆ ಚುನಾವಣೆ ನಡೆಯುವ ಸಾಧ್ಯತೆ ಕೂಡ ಇದೆ. ಇನ್ನು ಈ ಚುನಾವಣೆಗೂ ಮುನ್ನ ಮತದಾರರ ಓಲೈಕೆಗೆ ಪ್ರಧಾನಿ ನರೇಂದ್ರ ಮೋದಿ ಸರ್ಕಾರ ಇಳಿಯಲಿದೆ. ಪಶ್ಚಿಮ ಬಂಗಾಳ ಮತ್ತು ಅಸ್ಸಾಂ ನಡುವೆ ವಂದೇ ಭಾರತ ಸ್ಲೀಪರ್ ರೈಲು ಸಂಚರಿಸಲಿದೆ. ಪ್ರಧಾನಿ ನರೇಂದ್ರ ಮೋದಿ ಜನವರಿ 18 ಅಥವಾ 19ರಂದು ರೈಲಿಗೆ ಚಾಲನೆ ಕೊಡುವ ಸಾಧ್ಯತೆ ಕೂಡ ಇದೆ. ಇನ್ನು ನಿಖರವಾದಂತಹ ದಿನಾಂಕ ಇನ್ನೂ ಕೂಡ ಅಧಿಕೃತವಾಗಿಲ್ಲದಿದ್ದರೂ ಚುನಾವಣೆಗೂ ಮುನ್ನವೇ ಉದ್ಘಾಟನೆ ಮಾಡ್ತಾ ಇರುವುದು ರಾಜಕೀಯವಾಗಿ ಚರ್ಚೆಗೆ ಗ್ರಾಸವಾಗಿದೆ. ಬಂಗಾಳಕ್ಕೆ ರೈಲು ಗಿಫ್ಟ್. ಈ ರೈಲು ಪಶ್ಚಿಮ ಬಂಗಾಳದ ಹೌರಾ ಮತ್ತು ಅಸ್ಸಾಂನ ಗುವಾಹಟಿ ನಡುವೆ ಸಂಚರಿಸಲಿದೆ. 11 ಎಸಿ, 3 ಟೈರ್, 4 ಎಸಿ, 2 ಟೈರ್ ಮತ್ತು 1 ಫಸ್ಟ್ ಕ್ಲಾಸ್ ಎಸಿ ಕೋಚ್ಗಳು ಸೇರಿದಂತೆ ಒಟ್ಟು 16 ಕೋಚ್ಗಳನ್ನ ಈ ವಂದೇ ಭಾರತ ಸ್ಲೀಪರ್ ರೈಲು ಹೊಂದಿದೆ. ಎಸಿ 3 ಟೈರ್ ಟಿಕೆಟ್ ದರ ₹2,300, ಎಸಿ 2 ಟೈರ್ ಟಿಕೆಟ್ ದರ ₹3,000 ಮತ್ತು ಫಸ್ಟ್ ಕ್ಲಾಸ್ ಎಸಿ ಕೋಚ್ ದರವು ₹3,600 ಅಂತ ಅಂದಾಜು ಮಾಡಲಾಗಿದೆ. ಸುಮಾರು 966 ಕಿಲೋಮೀಟರ್ ದೂರವನ್ನ ಈ ರೈಲು 14 ಗಂಟೆ 30 ನಿಮಿಷಗಳಲ್ಲಿ ಕ್ರಮಿಸಲಿದೆ. ಪಶ್ಚಿಮ ಬಂಗಾಳದ ಮೇಲೆ ಬಿಜೆಪಿ ಕಣ್ಣು ನೆಟ್ಟಿದೆ. ಯಾಕಂದ್ರೆ ಉತ್ತರ ಭಾರತದ ಅದೊಂದು ರಾಜ್ಯದಲ್ಲಿ ಬಿಜೆಪಿ ಅಧಿಕಾರ ಹಿಡಿದಿಲ್ಲ ಎಂಬ ಕೊರಗು ಮೋದಿಗಿದೆ. ಅದನ್ನ ಈಡೇರಿಸಿಕೊಳ್ಳಲು ಬಿಜೆಪಿ ನಾನಾ ಸರ್ಕಸ್ ಅನ್ನ ಮಾಡುತ್ತಿರುವುದಂತೂ ಸುಳ್ಳಲ್ಲ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ.